ಮಾತೃಸ್ಥಾನ ದೇಶವನ್ನಾಗಿಸಿದ ಕೀರ್ತಿ ಭಾರತಕ್ಕಿದೆ. ವಿನಾಯಕ ತಳಗೇರಿ ಗಂಗಾವತಿ. ಭಾರತ ಮಾತೆ ಮಾತೃಭೂಮಿಗೆ ಭಾರತವನ್ನ ಜನ್ಮದಾತೆ ಮಾತೃಗೆ ಕರೆಯಲ್ಪಡುವ ವಿಶ್ವದಲ್ಲಿಯೇ ಏಕೈಕ ದೇಶ ಭಾರತವಾಗಿದೆ. ಅಂತಹ ಪವಿತ್ರ ಸ್ಥಾನವನ್ನ ಭಾರತ ದೇಶಕ್ಕೆ ನೀಡಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಕರ್ನಾಟಕದ ಪ್ರಾಂತ ಸಹ ಕಾರ್ಯದರ್ಶಿ ವಿನಾಯಕ್ ತಳಗೇರಿ ಹೇಳಿದರು. ಶನಿವಾರದಂದು ಶ್ರೀ ಶಾರದಾ ಮಂದಿರದ ಮುಂಭಾಗದ ಆವರಣದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ಗಂಗಾವತಿ ಪಶ್ಚಿಮ ಭಾಗ ಆಯೋಜಿಸಲಾದ ವಿರಾಟ್ ಹಿಂದೂ ಸಮ್ಮೇಳನ ಸಮಾರಂಭವನ್ನು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸುವುದರ ಮೂಲಕ ದಿಕ್ಸೂಚಿ ಭಾಷಣದಲ್ಲಿ ತಿಳಿಸಿದರು. ಭಾರತಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಅದು ನಿರಂತರ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಭವ್ಯ ಪರಂಪರೆ, ಸಂಸ್ಕೃತಿ ಸೇರಿದಂತೆ ಭಾರತ ಸಾಧು ಸಂತರ, ಆದಿಗುರು ಶಂಕರಾಚಾರ್ಯರ, ಬಸವಾದಿ ಶರಣರ, ಹರಿದಾಸ ಪುರುಷರ, ಛತ್ರಪತಿ ಶಿವಾಜಿ ಸೇರಿದಂತೆ ಹಲವು ಅರಸು ಮನೆತನಗಳ ಪುಣ್ಯ ಭೂಮಿಯಾಗಿದೆ. ಇಂತಹ ದೇಶದಲ್ಲಿ ಜನ್ಮ ತಾಳಿದ ನಾವೇ ನಿಜಕ್ಕೂ ಭಾಗ್ಯಶಾಲಿಗಳು. ಇಲ್ಲಿ ಹರಿಯುವ ನದಿಗಳಿಗೆ ಮಾತ್ರ ಸ್ವರೂಪದ ಹೆಸರುಗಳನ್ನು ಕಾಣಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಜಾತಿ ಮತ ಮರೆತು ಒಗ್ಗಟ್ಟಿನ ಮೂಲಕ ಧರ್ಮ ರಕ್ಷಣೆಗೆ ಮುಂದಾಗಬೇಕಾದ ಅವಶ್ಯಕತೆ ಇದೆ. ಹೀಗೆ ಸುಮಾರು 1 ಗಂಟೆ 30 ನಿಮಿಷ ದೀರ್ಘವಾಗಿ ಧರ್ಮ ಜಾಗೃತಿ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಚಿಕ್ಕಬೊಮ್ಮನಾಳ ಹಿರೇಮಠದ ವೇದಮೂರ್ತಿ ರುದ್ರಮುನಿ ಸ್ವಾಮಿ ಆಶೀರ್ವಚನ ನೀಡಿ ಧರ್ಮ ರಕ್ಷಣೆಗೆ ತಾಯಂದಿರು ಪ್ರಮುಖ ಪಾತ್ರ ವಹಿಸಲಿದ್ದು, ಮಗು ಗರ್ಭದಲ್ಲೇ ಇದ್ದಾಗ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಸೇರಿದಂತೆ ಒಳ್ಳೆಯ ವಿಚಾರಧಾರೆಗಳನ್ನು ಹೊಂದಿದಾಗ ಮಾತ್ರ ದೇಶ ಭಕ್ತನಾಗುತ್ತಾನೆ ಎಂಬ ದಿವ್ಯ ಸಂದೇಶ ಸಾರಿದರು. ಸಂಯೋಜಕ ಡಾಕ್ಟರ್ ಅಮರೇಶ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಧ್ಯಕ್ಷತೆಯನ್ನ ಕಂಚಿಕಾ ರಾಣಿ ರಾಯ್ಕರ್ ವಹಿಸಿದ್ದರು. ಇರ್ತಾರೆ, ನಾವು ಮೇಲ್ಮಟ್ಟಕ್ಕೆ ಹೋಗೋರು ಮೇಲ್ಮಟ್ಟಕ್ಕೆ ಹೋಗೇ ಹೋಗ್ತೀವಿ. ಇಷ್ಟೇ ನಾವು ತಿಳ್ಕೋಬೇಕು. ನಮ್ಮನ್ನ ನಿಂದನೆ ಮಾಡೋರು, ನಮ್ಮನ್ನು ಅಪಹಾಸ್ಯ ಮಾಡೋರು, ನಮ್ಮ ಧರ್ಮವನ್ನ ನೋಡಿ ಗೇಲಿ ಮಾಡೋರು, ಅವ್ರು ಎಲ್ಲಿದ್ದವ್ರು ಅಲ್ಲೇ ಇರ್ತಾರೆ. ನಾವು ಮೇಲ್ಮಟ್ಟಕ್ಕೆ ಹೋಗೋರು ಹೋಗೇ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು, ನಾನು ಇಲ್ಲೆಲ್ಲ ಹಿರಿಯರಿದ್ದೀರಿ, ಯುವಕರಿದ್ದೀರಿ, ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ, ಎಲ್ಲರೂ ಇದ್ದೀರಿ. ಇನ್ಮೇಲೆ ಹಿಂದೂ ಅಂತಕ್ಕದ್ದು ಎಲ್ಲಿಂದ ಜಾಗೃತ ಆಗಬೇಕಾಗಿದೆ ಅಂತಂದರೆ, ಒಂದು ಹೇಳಿದರು, ಶಿವಾಜಿ ಮಹಾರಾಜರು ಗರ್ಭದಲ್ಲಿ ಇರಬೇಕಾದ್ರೆ ಅವರ ತಾಯಿಯ ಕನಸು ಏನಾಗಿತ್ತು? ಗಿರಿಶಿಖರಗಳನ್ನು ಹತ್ತಬೇಕು, ಒತ್ತು ಎತ್ತು ಪಾಲನೆ ಮಾಡಿ ಪೋಷಣೆ ಮಾಡಿರ್ತಕ್ಕಂಥ ತಾಯಿ ನನ್ನ ಎದುರಿಗಿರಬೇಕು, ನನ್ನನ್ನು ಅವ ಗಲ್ಲಿಗೆ ಹಾಕ್ಬೇಕಂತ ಹೇಳ್ತಾರೆ. ಇಲ್ಲಪ್ಪ, ನೀನು ಎಂಥ ಆಸೆನ ಕೇಳ್ತಾ ಇದೀಯಾ? ಎಲ್ಲರೂ ಏನೇನೋ ಕೇಳ್ತಾರೆ, ನೀನು ಎತ್ತ ತಾಯಿ ಇರಬೇಕಂದ್ರೆ ಹೆಂಗಂತ ಕೇಳಿಲ್ಲ, ನಾನು ಎತ್ತ ತಾಯಿ ಇರಬೇಕಂತ ಆಯ್ತಂತ ಹೇಳಿ ತಾಯಿಯನ್ನು ಕರಲಿಕ್ಕೆ ಕಳಿಸ್ತಾರೆ. ಆ ತಾಯಿಯ ಕಳ್ಳು ನಾನಾ ಥರದ ಸಿಹಿ ತಿನಿಸುಗಳನ್ನು ಬುತ್ತಿಯನ್ನು ಮಾಡಿಕೊಂಡು ದುಃಖದಲ್ಲಿ ಬರ್ತಾಳೆ. ಬಂದಾಗ ಮಗ ಎರಡೇ ಮಾತು ಹೇಳ್ತಾನಂತೆ, ಅಮ್ಮ, ನಾನು ಈ ಗಲ್ಲ ಕುಣಿಕೆಗೆ ಬರಬೇಕಾದ್ರೆ ನೀನೇ ಕಾರಣ ಅಂತ. ನನಗೆ ಹಿಂಗಂದಾಗ ಯಾವ ತಾಯಿಗೆ ನೋವು ತಡ್ಕೊಳಕ್ಕೆ ಆಗ್ತದೆ? 1000 ಚೋಳು ಕಡ್ದಷ್ಟು ನೋವಾಗ್ತದೆ. ಅವಾಗ ನಾನೀಗ ಕಾರಣ ಆಗ್ತಂತ ಹೇಳಿದಾಗ, ನಾನು 4 ವರ್ಷದ ಬಾಲಕನಿದ್ದಾಗ ಅಂಗಡಿಯಿಂದ ಒಂದು ಹಣ್ಣನ್ನು ಕದ್ಕೊಂಬಂದೆ. ಅವತ್ತು ನನಗೆ ನೀನು 2 ಏಟು ಬಡದು ಬುದ್ಧಿ ಮಾತು ಹೇಳಿದ್ರೆ ನಾನು ಇವತ್ತು ಕಳ್ಳ ಆಗ್ತಾ ಇದ್ದಿಲ್ಲ. ಅಪ್ಪನ ಜೋಬಿನಿಂದ 100 ರೂಪಾಯಿ ತಕ್ಕೊಂಡು ನಿನ್ನ ಕೈಯಲ್ಲಿ ಕೊಟ್ಟೆ. ಅವತ್ತು ನನಗೆ 2 ಏಟು ಬಡದು ಬುದ್ಧಿ ಹೇಳಿದ್ರೆ ನಾನು ಕಳ್ಳ ಆಗ್ತಾ ಇದ್ದಿಲ್ಲ. ಅವತ್ತು ನೀನು ಹೇಳಾರ್ದಕ್ಕೆ ನಾನು ದೊಡ್ಡ ಕಳ್ಳನ ಆದೆ, ಇವತ್ತು ಅಪರಾಧಿಯಾಗಿ ಗಲ್ಲ ಶಿಕ್ಷೆಗೆ ಬಂದಿದ್ದೀನಿ. ಅಷ್ಟು ಮನೆಯಲ್ಲಿ ಎಡ್ತಾ ಇದ್ದೀವಿ ನಾವು. ಎಡೋದೆಲ್ಲಿ ಅಂದರೆ ನಮ್ಮ ಮನೆಗಳಲ್ಲಿ ನಾವು ಎಡುತ್ತಾ ಇದ್ದೀವಿ. ಯಾವ ರೀತಿ ನಾವು ಎಡುತ್ತಾ ಇದ್ದೀವಿ ಅಂದರೆ, ಮನೆಯಲ್ಲಿ ಫಸ್ಟು ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆನೇ ನಾವು ಹೇಳ್ತಾ ಇಲ್ಲ. ಯಾವ ರೀತಿ ನಾವು ಎಡ್ತಾ ಇದ್ದೀವಿ ಅಂತಂದರೆ, ಒಳ್ಳೆಯ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆದಾಗ ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಹಾಕೋದು, ಕ್ರಾಪ್ ತಿದ್ದೋದು, ಅಡಿ ಮೇಲೆ ತಿಲಕ ಇರಬಾರ್ದು, ವಿಭೂತಿ ಇರಬಾರ್ದು, ಗಂಧ ಇರಬಾರ್ದು. ಸತ್ಯ ತಾನ್ರಿ? ಆ ಹುಡ್ರು ಹಚ್ಕೋಬೇಕಂದ್ರೆ ಬೇಡ, ಚಂದ ಕಾಣಂಗಿಲ್ಲ. ಇವತ್ತು ಶಿವಾಜಿ ಮಹಾರಾಜರಿಗೆ ಇವತ್ತು ಶ್ರೀಶೈಲದಲ್ಲಿ ನೋಡ್ರಿ, ಒಂದು ಶಿವಾಜಿ ಗೋಪುರ ಅಂತ ಇದೆ. ಆ ಶಿವಾಜಿ ಗೋಪುರ ಅಂತ ಯಾಕೆ ಬಂತಂತ ಹೇಳಿ ಸ್ವಲ್ಪ ವಿಚಾರ ಮಾಡ್ರಿ ನೀವು. ಆ ಭ್ರಮರಾಮ ತಾಯಿ
ಸಾಕ್ಷಾತ್ ಪ್ರತ್ಯಕ್ಷಳಾಗಿ ಶಿವಾಜಿ ಮಹಾರಾಜರು ಕತ್ತಿ ಕೊಟ್ಟಂತಹ ದಿಕ್ಕು ಅಂತೇಳಿ ಇವತ್ತಿಗೂ ಕೂಡ ಶಿವಾಜಿ ಗೋಪುರ ಅಂತ ಕಾಣ್ತಾ ಇದೆ. ಯಾಕೆ ಆ ಶಿವಾಜಿ ಮಹಾರಾಜರಿಗೆ ಭ್ರಮರಾಂಬ ತಾಯಿ ಕತ್ತಿ ಕೊಟ್ಲಂತಂದ್ರೆ ಈ ಹಿಂದೂ ಧರ್ಮ ಉಳಿಬೇಕು, ಸಂಸ್ಕಾರ ಉಳಿಬೇಕು. ಇದಕ್ಕೆ 100 ವರ್ಷದ ಇತಿಹಾಸ ಅಲ್ಲ, ಸಾವಿರಾರು ವರ್ಷದ ಇತಿಹಾಸ ಇದೆ. ಇವತ್ತು ದಿನಮಾನಗಳಲ್ಲಿ ಏನಾಗಿದೆ ಅಂದರೆ ಹಿಂದೂ ಧರ್ಮವನ್ನ ಎಷ್ಟೇ ಹೊಡಿಬೇಕಂತ ಬಂದರೂ ಕೂಡ ನಾನೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಬೆಲೆ ಬಾಳ್ತಕ್ಕಂತಹ ಕಾರ್ ತಗೊಂಡಿರ್ತೀವಿ, ನಾವು ₹1,00,00,000 ಕಾರ್ ತಗೊಂಡಿರ್ತೀವಿ. ಒಳ್ಳೆ ಚೇತನಗೊಳಿಸುವಂಥ ಹಿಂದೂ ಸಮಾಜವನ್ನು ನಿರೋಗಿ ಹಿಂದೂ ಸಮಾಜವನ್ನಾಗಿ ನಿರ್ಮಾಣ ಮಾಡುವಂಥ ಕೈಂಕರ್ಯವನ್ನು ಆ ಸಂಕಲ್ಪವನ್ನು ಮಾಡ್ತಾರೆ. ನಾಗಪುರದ ಉರಿ ಬಿಸಿಲಿನಲ್ಲಿ ಒಬ್ಬಂಟಿಗನಾಗಿ ಓಡಾಡುವಾಗ ಅನೇಕ ಟಿಂಗಲ್ಗಳು, ಟೀಕೆಗಳು, ಅಪಮಾನಗಳು, ಹುಚ್ಚ ಅಂತ ಕರೆದಿರುವಂಥದ್ದಿರ್ಬೋದು. ಹಿಂದೂ ಸಂಘಟನೆ ಮಾಡಲಿಕ್ಕೆ ಹೊರಟಿದೆಯಾ, ಹಿಂದೂ ಸಂಘಟನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ, ಕಪ್ಪೆ ತೂಕ ಮಾಡ್ದಂಗೆ ಅಂತ ಅಪಹಾಸ್ಯ ಮಾಡ್ತಾ ಇದ್ರು. ಆದರೆ ಡಾಕ್ಟರ್ ಹೆಡಗೆವಾರ ಮನಸ್ಸಿನಲ್ಲಿ ಈ ದೇಶದ ಅವನತಿ ಮತ್ತು ಉನ್ನತಿ ಇದಕ್ಕೆ ಕಾರಣ ಯಾರು ಅಂತಂದರೆ ಹಿಂದೂ ಸಮಾಜ. ಇದನ್ನು ಆಳವಾಗಿ ಅಧ್ಯಯನ ಮಾಡಿದರು, ಇತಿಹಾಸವನ್ನು ಅಧ್ಯಯನ ಮಾಡಿದ್ರು, ಪುಟವನ್ನು ತೆರೆದರು. ಪರಾಕ್ರಮಿಗಳಾಗಿದ್ವಿ ನಾವು, ಆದರೂ ಸೋಲನ್ನು ಅನುಭವಿಸಿದ್ವಿ, ಕಾರಣವನ್ನು ಹುಡುಕಿದರು. ಅದಕ್ಕಾಗಿ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು. ಈ ಪುತ್ರವತ್ತು ಹಿಂದೂ ಸಮಾಜ ಮೈಮರವಿನಿಂದ ಮಲಗಿರ್ತಕ್ಕಂಥ ಹಿಂದೂ ಸಮಾಜ ಮೇಲೆ ಹೇಳಬೇಕು. ನಾಶ ಮಾಡ್ತೀನಿ, ಸನಾತನ ಧರ್ಮವನ್ನು ನಾಶ ಮಾಡ್ತೀನಿ ಅಂತ ಯಾವುದೋ ಒಬ್ಬ ಕೇರಳದಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಹೇಳ್ತಾನೆ, ಅವನು ನಾಶ ಮಾಡಿ ಹೋಗ್ತಾನೆ. ಅವನು ಹಿಂದೂ ಧರ್ಮ ನಾಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ನಾಶವಾಗ್ತಾರೆ ಅವರು ನಾಶವಾಗಿ ಹೋಗ್ತಾರೆ. ಯಾವುದು ನಾಶವಾಗದೇ ಇರೋದು ನಮ್ಮ ದೇಶ ಮತ್ತು ನಮ್ಮ ಧರ್ಮ. ಯಾಕೆಂದರೆ ಭಾರತದ ಆತ್ಮ ಅಂದರೆ ಹಿಂದೂ ಧರ್ಮ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ಈ ದೇಶದಲ್ಲಿ ನಡೀತಾ ಇರುವಂಥ ಅನೇಕ ಸಮಸ್ಯೆಗಳು ನಮ್ಮ ಕಣ್ಮುಂದಿದೆ. ತಾಯಿ ಭಾರತಿ ಅಂತ ನಾವು ಹೇಳ್ತೀವಿ, ಭಾರತ ಮಾತೆ ಅಂತ ಕರಿತೀವಿ. ಯಾಕೆಂದರೆ ಇದು ಭೂಮಿ ಮಾತ್ರವಲ್ಲ, ಇದು ಮಾತೃಭೂಮಿ. ಇದು ತಾಯಿ ಅಂತ ಗೌರವಿಸ್ತೀವಿ. ಇದೊಂದು ಮಾತ್ರ ಪ್ರಧಾನವಾದ ದೇಶ. ಇದು ಇಂಗ್ಲೆಂಡ್ ಮಾತಾಗಿ ಜೈ ಇಲ್ಲ, ಪಾಕಿಸ್ತಾನ ಮಾತಾಗಿ ಜೈ ಇಲ್ಲ. ಯಾವ ಜಗತ್ತಿನ ಯಾವ ದೇಶವೂ ಕೂಡ ಆ ದೇಶವನ್ನು ಅವರು ತಾಯಿ ಅಂತ ಒಪ್ಪಿಕೊಳ್ಳೇ ಇಲ್ಲ. ಆದರೆ ಭಾರತ ಮಾತ್ರ ಈ ದೇಶವನ್ನು ತಾಯಿ ಅಂತ ಒಪ್ಕೊಂಡಿದ್ವಿ. ಭಾರತ ಮಾತೆಯನ್ನು ಆರಾಧನೆ ಮಾಡ್ತೀವಿ ನಾವು. ಭಾರತ ಮಾತೆಯನ್ನು ಪೂಜೆ ಮಾಡುವಂಥದ್ದು ಯಾವುದಾದ್ರೂ ಒಂದು ದೇಶದಲ್ಲಿ ತಾಯಿ ಅಂತ ಭೂಮಿಯನ್ನು ಒಪ್ಕೊಂಡಿದ್ರೆ ಅದು ಭಾರತ ಮಾತ್ರ, ನೆನಪಿಟ್ಕೊಳ್ಳಿ. ಹಾಗಾಗಿ ಇದು ಮಾತ್ರ ಪ್ರಧಾನವಾದ ದೇಶ. ಇಲ್ಲಿರುವಂಥ ಎಲ್ಲ ನದಿಗಳಿಗೆ ತಾಯಿಯಂದಿರ ಹೆಸರಿದೆ. ಪ್ರತಿಯೊಂದು ಕೂಡ ತುಳಸಿ ಮಾತಾ ಅಂತ ಪೂಜೆ ಮಾಡ್ತೀವಿ ನಾವು, ಗೋ ಮಾತೆ ಅಂತ ಪೂಜೆ ಮಾಡ್ತೀವಿ, ಈ ಭೂಮಿ ಮಾತೆ ಅಂತ ಪೂಜೆ ಮಾಡ್ತೀವಿ. ಈ ಮಣ್ಣಿನಲ್ಲಿ ಅದ್ಭುತವಾದ ಶಕ್ತಿ ಇದೆ, ಈ ಮಣ್ಣಿನಲ್ಲಿ ತಾಕತ್ತಿದೆ. ಒಬ್ಬ ಕುಸ್ತಿ ಆಡೋನು ಈ ಮಣ್ಣನ್ನು ಮೈಗೆ ಹಚ್ಕೊಂಡು ಕುಸ್ತಿ ಆಡ್ತಾನೆ. ಕಬಡ್ಡಿ ಆಡೋನು ಗೆರೆ ಮುಟ್ಕೊಂಡು ಇದನ್ನು ಹೋಗುವಾಗ ಇನ್ನೊಂದು ಕಡೆ ಆಕ್ರಮಣ ಮಾಡ್ತಾನೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಈ ಭೂಮಿಯನ್ನು ಒಪ್ಪಿಕೊಳ್ಳುತ್ತಾರೆ, ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಯಾಕೆಂದರೆ ಈ ಭೂಮಿಯಲ್ಲಿ ಹನುಮಂತ ಓಡಾಡಿದ್ದಾನೆ, ಈ ಭೂಮಿಯಲ್ಲಿ ರಾಮ ಓಡಾಡಿದ್ದಾನೆ, ಈ ಭೂಮಿಯಲ್ಲಿ ಕೃಷ್ಣ ಓಡಾಡಿದ್ದಾನೆ. ಈ ಭೂಮಿ ದೇವಭೂಮಿ, ಈ ಭೂಮಿ ಯೋಗ ಭೂಮಿ, ಯಾಗ ಭೂಮಿ, ತ್ಯಾಗ ಭೂಮಿ, ಪುಣ್ಯ ಭೂಮಿ, ಕರ್ಮ ಭೂಮಿ, ಪಿತೃಭೂಮಿ, ಮಾತೃಭೂಮಿ. ನೆನಪಿಟ್ಕೊಳ್ಳಿ, ಇದೆಲ್ಲವೂ ಕೂಡ ಭಾರತಕ್ಕಿದೆ. ಹಾಗಾಗಿ ಭಾರತವಾಗಿ ಉಳಿಬೇಕಾದ್ರೆ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ. ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ. ಈ ಸಮಾವೇಶವನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ಸಂಘಟನೆ ಅಂದರೆ ರಾಷ್ಟ್ರೀಯ ಸಂಘಟನೆ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನು ಮಾಡ್ತಾ ಇಲ್ಲ, ಹಿಂದೂ ಜಾಗರಣ ವೇದಿಕೆ ಇದನ್ನು ಮಾಡ್ತಾ ಇಲ್ಲ, ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇಲ್ಲ, ಅಥವಾ ಸಂಘದ ಯಾವುದೇ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ಸಂಘಟನೆ ಮಾಡ್ತಾ ಇಲ್ಲ. ಇದನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ, ಹಿಂದೂ ಸಮಾಜದ ಒಳಗಡೆ ಇರ್ತಕ್ಕಂಥ
ಅದರ ಒಳಗಡೆ ಇರುವಂಥ ಎಲ್ಲ ಸಮಾಜದ ಬಂಧುಗಳೆಲ್ಲರೂ ಸೇರಿ ಹಿಂದೂ ಸಮಾಜದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಸಮಾವೇಶ. ಇದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಯಾಕೆ ಅನ್ನೋದು ಪ್ರಶ್ನೆ. ಯಾಕೆ ಅಂದರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನ ಅಂತಃಕರಣದಲ್ಲಿ ಹಿಂದೂ ಅನ್ನುವಂಥ ಸ್ವಾಭಿಮಾನ ಬತ್ತು ಹೋಗಿದೆ. ಭಕ್ತಿ ಮತ್ತು ದೈವ ಭಕ್ತಿಯ ಕೊಡುಗೆಯಿಂದ ತಾಯಿ ಭಾರತ ಮಾತೆಯನ್ನು ಮತ್ತೆ ಜಗಜ್ಜನನಿಯನ್ನಾಗಿ ಮಾಡಬೇಕು ಮತ್ತು ಹಿಂದೂ ಸಮಾಜಕ್ಕೆ ಅಂಟಿರ್ತಕ್ಕಂಥ, ಹಿಂದೂ ಸಮಾಜಕ್ಕೆ ಒದಗಿರ್ತಕ್ಕಂಥ ಸಮಸ್ಯೆಗಳು, ಸವಾಲುಗಳನ್ನು ಅದನ್ನು ಎದುರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ, ಸ್ವಾಭಿಮಾನ ಜಾಗೃತಿಗೋಸ್ಕರ ಹಿಂದೂ ಸಮಾವೇಶ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. 100 ವರ್ಷದ ಹಿಂದೆ ಒಬ್ಬ ದೇಶಭಕ್ತ ಒಂದು ಸಾಮಾನ್ಯ ಸಭೆ, ನಾಗಪುರದಲ್ಲಿ ಒಂದು ಸಭೆ ನಡೀತಿತ್ತು. ಆ ಸಭೆಯಲ್ಲಿ ಒಬ್ಬ ಪ್ರಶ್ನೆ ಮಾಡಿದ. ಆಂಜನೇಯನಿಗೆ ಜನ್ಮ ನೀಡಿದಂಥ ತಾಯಿಯಲ್ಲಿ ಇವತ್ತು ನಾವು ನೋಡ್ತಿರೋಂಥ ಸ್ಥಿತಿಗಳಲ್ಲಿ ಇವತ್ತು ಹೆಚ್ಚು ಇವತ್ತು ಎಲ್ಲ ಊರಲ್ಲಿ ಸ್ಥಾಪನೆ ಆಗ್ತಿರೋಂಥ ನಮ್ಮ ಊರಲ್ಲಿ ಕೂಡ ಸ್ಥಾಪನೆ 4 IVF ಸೆಂಟರ್ಗಳು ಸ್ಥಾಪನೆ ಆಗಿದ್ದಾವೆ. ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಲ್ಲ ಮಕ್ಕಳಲ್ಲಿ ಕೂಡ ಅಂದರೆ ತಂದೆ ತಾಯಿಗೆ ಮದುವೆ ಆದರೂ ಕೂಡ ಮಕ್ಕಳಾಗದ ಪರಿಸ್ಥಿತಿಗಳು ಬಂದಿತ್ತು. ಇದು ಒಂದು ರೀತಿ. ಆದರೆ ನಮ್ಮ ಪಕ್ಕದಲ್ಲಿರುವಂಥ ಕ್ರಿಮಿನಾಶಕಗಳ ಉಪಯೋಗದಿಂದ ಇವತ್ತು ಆಸ್ಪತ್ರೆಗಳಲ್ಲಿ 1 ವರ್ಷ 2 ವರ್ಷ ಮಕ್ಕಳಲ್ಲಿ ಶುಗರ್ ಕಾಣಿಸ್ಕೊತಾ ಇದೆ. ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದರೆ ನಮ್ಮತನ ನಾವು ಮರೆತೋದ್ರಿಂದ. ಈ ನಮ್ಮತನ ನಾವು ಮರೆತೋದನ್ನ ಜಾಗೃತಗೊಳಿಸಬೇಕಾಗ್ತದೆ. ಜಾಗೃತಗೊಳಿಸಿದ್ರೆ ಮಾತ್ರ ನಾವು ಸಂಘಟನೆ ಆದರೆ ಮಾತ್ರ ನಾವಾಗಿ ಉಳಿಬೋದು. ಈ ದೇಶದ ಮಹಿಮೆ ಏನಪ್ಪ ಅಂತಂದರೆ ದೇಶ ಜಗತ್ತಿನ ಎಲ್ಲ ಇದು ಈ ಮಣ್ಣಿನ ಶ್ರೇಷ್ಠತೆ. ಅವನ ಅಕ್ಕನ ಮಕ್ಕಳಾದ ಹಕ್ಕ ಬುಕ್ಕರು ಇದೇ ನೆಲದಿಂದ ಹುಟ್ಟಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಪೂರಾ ದಕ್ಷಿಣ ರಾಜ್ಯದಲ್ಲಿ ಹಿಂದೂ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತಾರೆ. ಅವರ ಕಾಲದಲ್ಲಿ ಬಿಜಾಪುರ ಸುಲ್ತಾನದಲ್ಲಿ ಆಸ್ಥಾನದಲ್ಲಿ ಮಂತ್ರಿ ಆಗಿದಂಥ ಒಬ್ಬ ಮಗ ಪೂನೆ ಸಾಮಂತದಲ್ಲಿ ಪೂನೆ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನ ಆದ ನಂತರ ಈಗ ತಾನೇ ತೋರಿಸಿದ ಗಂಡು ಶಿವಾಜಿ ಮಹಾರಾಜರು 16ನೇ ವಯಸ್ಸಿನಲ್ಲಿ ಗಡವನ್ನು ಗೆಲ್ತಾರೆ. ಆ ಗಡ ಗೆಲ್ಬೇಕಂತಂದರೆ ತಾಯಿ ಜೀಜಾಬಾಯಿ ಕಾರಣ ಮತ್ತು ಗುರುವಾದ ದಾದ ಕೊಂಡದೇವ್ ಕಾರಣ. ಒಬ್ಬ ಗುರು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡೋದು. ಈಗ ಹಿಂದೂ ಇದೆ ಮುಂದೆ ಕೂಡ ಇರ್ತದೆ. ಅದಕ್ಕೆ ಕಾರಣ ಅಪ್ಪ ಅಂತಂದರೆ ನೀವು ತಾಯಂದ್ರ ಕಾರಣ. ಆ ಭಾರತ ಮಾತೆಯ ಆಶೀರ್ವಾದದಿಂದಿರಲಿ. ಭಾಳ ಸಮಯ ಆಗಿದೆ. ಎಲ್ಲ ಹಿರಿಯರು ನಮ್ಮ ಮಾತುಗಳನ್ನು ಆಲಿಸ್ಕೊಳ್ತಾ ಕೇಳ್ಕೊಳ್ತಾ ಹನುಮಾನ್ ಚಾಲಿಸಿದಲ್ಲಿ ಒಂದು ಶ್ಲೋಕ ಬರುತ್ತೆ. ಸೂಕ್ಷ್ಮ ರೂಪ ಧರಿಸಿ ಹಿ ದಿಕ್ಕಾವ ವಿಕಟ ರೂಪ ಧರಿ ಲಂಕಜರಾವ ಅಂತ. ಹನುಮ ಸೂಕ್ಷ್ಮ ರೂಪವನ್ನು ಧರಿಸ್ತಾನೆ. ಮನಸ್ಸು ಮಾಡಿದಾಗ ವಿರಾಟ ರೂಪವನ್ನು ತಾಳಿ ಲಂಕವನ್ನು ಕೂಡ ದಹನ ಮಾಡ್ತಾನೆ. ಅಂತ ಹನುಮನ ಉದಯಿಸಿದಂಥ ಈ ಪುಣ್ಯ ಭೂಮಿಯಲ್ಲಿ ತಾಯಿ ಅಂಜನಾ ದೇವಿಯ ಒಡಲಲ್ಲಿ ಹುಟ್ಟಿದ ಅಂಜನೇಯ ಹೇಗೆ ಮನಸ್ಸು ಮಾಡಿ ರಾಮನ ಭಕ್ತಿಯಲ್ಲಿ ತೊಳಲಿ ಸೀತಾಮಾತೆಯನ್ನು ಹುಡುಕಿಕೊಂಡು ಬಂದು ಲಂಕಾ ದಹನ ಮಾಡ್ತಾನೆ. ಅದೇ ಈ ಪುಣ್ಯ ಭೂಮಿಯಲ್ಲಿ ಈ ಭಾಗದಲ್ಲಿ ನಮ್ಮ ಮುಂದೆ ಇರುವಂಥದ್ದು ಒಂದು ಯಾಮಿನಿ ಪರ್ವತಗಳಿದ್ದಾವೆ. ದಿವಸ ಇದ್ದ ತಕ್ಷಣ ನಾವು ಇದೇ ಭಾಗದಲ್ಲಿ ನೋಡ್ತಾ ಇರ್ಬೇಕಂದ್ರೆ ಈ ಯಾಮಿನಿ ಪರ್ವತದಲ್ಲಿ ಎಂಥ ಘಟನಾವಳಿಗಳು ಜರುಗಿದಾವೆ ಅಂತಂದರೆ ಈಗಲೂ ಕೂಡ ಹೋದ್ರೆ ಕೂಡ ಗುಡ್ಡಗಳಲ್ಲಿ ರೇಖಾಚಿತ್ರಗಳು, ಆದಿಮಾನವರು ಬಿಡಿಸಿದಂಥ ರೇಖಾಚಿತ್ರಗಳು, ನಮ್ಮ ಪೂರ್ವಿಕರು ಎಷ್ಟು ವರ್ಷದವರೋ ಗೊತ್ತಿಲ್ಲ ಅವರು ಬಿಡಿಸಿದ ರೇಖಾಚಿತ್ರಗಳಿದ್ದಾವೆ. ಇದೇ ಪರ್ವತಗಳಲ್ಲಿ 1ನೇ ಶತಮಾನ 2ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಜೈನ ಮುನಿಗಳು ಬಂದು ಸಲ್ಲೇಖರ ಆಚರಣೆ ಮಾಡ್ತಾರೆ ಇದೇ ಗುಹೆಗಳಲ್ಲಿ. ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಇದೇ ಪುಣ್ಯ ಭೂಮಿಯಲ್ಲಿ ಗಂಡುಗಲಿ ಕುಮಾರರಾಮ ಅಂತೇಳಿ ಇಲ್ಲೇ 18 ಕಿಲೋಮೀಟರ್ ಇದೇ ಕುಮಾರ ಪರ್ವತ ಶ್ರೇಣಿಯಲ್ಲಿ ಹೋದರೆ ಅಲ್ಲಾವುದ್ದೀನ್ ಖಿಲ್ಜಿ ಮೇಲಿಂದ ದಂಡಗಳು ಬಂದಾಗ ಮಲ್ಲಿಕ್ ಕಾಫರ್ ಅನ್ನೋನ್ನ ದಂಡೆತ್ತಿ ವಾಪಸ್ ಓಡಿಸ್ಕೊಳ್ತಾನೆ 2 ಸಾರಿ. ಅದೇ ಮಲ್ಲಿಕ್ ಕಾಫರ್ನ 2 ಸಲ ದಂಡೆತ್ತಿ ಓಡಿದಾಗ